ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ತುಂಬ ಮೆಸೇಜಸ್ ಬರ್ತಿತ್ತು ರೆಗ್ಯುಲರಾಗಿ ವಿಡಿಯೋ ಹಾಕಿ, ತುಂಬ ಮಿಸ್ ಮಾಡ್ಕೊತಿದ್ದೀವಿ ನಿಮ್ಮನ್ನು ಅಂತ. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ನಿಮ್ಮ ಈ ಒಂದು ಪ್ರೀತಿಗೆ. ನನಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ಬಟ್ ನಮ್ಮ ದಿನ ಸಿಕ್ಕಾಪಟ್ಟೆ ಬ್ಯುಸಿ ಇರುತ್ತೆ. ಹಂಗಾಗಿ ವಿಡಿಯೋ ಮಾಡೋಕ್ಕೆ, ಎಡಿಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಸಾಕಾಗ್ತಿಲ್ಲ. ಲೇಟಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಮತ್ತು ಇನ್ಸ್ಟಾಗ್ರಾಮ್ಗೆ ಒಂಥರ ವೀಡಿಯೋ ತೆಗಿಬೇಕು, ಯೂಟ್ಯೂಬ್ಗೆ ಒಂಥರ ವೀಡಿಯೋ ತೆಗಿಬೇಕು, ಅದಕ್ಕೆ ಎಡಿಟಿಂಗ್ ಬೇರೆ ಥರ, ಇದಕ್ಕೆ ಎಡಿಟಿಂಗ್ ಬೇರೆ ಥರ. ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಿದೆ. ಆದರೂ ಖಂಡಿತ ಆದಷ್ಟು ಟ್ರೈ ಮಾಡ್ತೀನಿ ವೀಡಿಯೋನ ಹಾಕೋಕ್ಕೆ. ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ. ನಮ್ಮ ದಿನ ಹೇಗೆಲ್ಲ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತು ನಮ್ಮ ಸ್ಟೂಡೆಂಟ್ ಒಬ್ರದ್ದು ಬರ್ತ್ಡೇ ಇತ್ತು. ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿದ್ವಿ. ಇದು ಕಾವ್ಯ ಅವರ ಮದುವೆಯಾಗಿ ನೆಕ್ಸ್ಟ್ ಡೇನೇ ಅವ್ರದ್ದು ಬರ್ತ್ಡೇ ಇದ್ದಿದ್ದು. ರೆಗ್ಯುಲರಾಗಿ ಆದಷ್ಟು ಹೇಗೆ ವೀಡಿಯೋಸ್ ನಾನು ಶೂಟ್ ಮಾಡಿರ್ತೀನಿ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಮಧ್ಯದಲ್ಲಿ ಬೇರೆ ಬೇರೆ ಕಂಟೆಂಟ್ ಎಲ್ಲ ಆ್ಯಡ್ ಮಾಡಿಕೊಂಡು ಆ ಥರ ಬೇಡ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಹೇಗೆ ನಮ್ಮ ಲೈಫ್ ನಡೀತಿದೆ, ಪ್ರತಿದಿನ ಹೇಗಿರುತ್ತೆ ಅದನ್ನೇ ತೋರಿಸ್ಬೇಕು. ಲಾಗರ್ಸ್ ಅಂದರೆ ಅದೇ ಆಗಿರುತ್ತೆ. ಇವತ್ತು ಬರ್ತ್ಡೇ ಪಾರ್ಟಿ ಆಯಿತು. ಮತ್ತು ನಮ್ಮ ಸ್ಟೂಡೆಂಟ್ ಒಬ್ಬರು ಸ್ವೀಟ್ ಮಾಡ್ಕೊಂಬಂದಿದ್ರು, ಅದನ್ನೆಲ್ಲ ಶೇರ್ ಮಾಡ್ಕೊಂಡ್ವಿ. ಸೋಮವಾರ ಆಗಿದ್ದರಿಂದ ಅವತ್ತು ವೆಜ್ ಪಪ್ಸ್ನ ತಂದು ಪಾರ್ಟಿನ ಎಂಡ್ ಮಾಡಿದ್ವಿ. ನೆಕ್ಸ್ಟ್ ಡೇ ಮಂಗಳವಾರಕ್ಕೆ ಇವತ್ತು ನಮ್ಮ ಸ್ಟೂಡೆಂಟ್ ಬರ್ತ್ಡೇ ಆಯ್ತಲ್ಲ, ಅವರು ಕಡೆಯಿಂದ ಎಲ್ಲರಿಗೂ ಬಿರಿಯಾನಿ ಪಾರ್ಟಿ ಕೊಡ್ತಾ ಇದ್ದಾರೆ. ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೂ ಕೂಡ ವಿಡಿಯೋ ಮೂಲಕ. ಮತ್ತು ಅವತ್ತು ನಮ್ಮ ಸ್ಟೂಡೆಂಟ್ಸ್ದು ಏರ್ ಎಕ್ಸಾಮ್ ಡೇ ಇತ್ತು. ಏರ್ ಸ್ಟೈಲ್ ಕ್ಲಾಸ್ ಮುಗೀತಿದೆ ಇವತ್ತಿಗೆ. ಫೈನಲ್ ಡೇಯಲ್ಲಿ ಅವ್ರಿಗೆ ಏರ್ ಎಕ್ಸಾಮ್ ಇರುತ್ತೆ. ಅಂದರೆ ಇಷ್ಟು ದಿನ ಅವರು ಕಲ್ತಿರೋ ಅಂಥ ಏರ್ ಸ್ಟೈಲ್ಸಲ್ಲಿ ನಮಗೆ ಅವ್ರಿಗೆ ಗೊತ್ತಿಲ್ಲದೆ ಇರೋ ಥರ ಒಂದು ಹೇರ್ ಸ್ಟೈಲ್ನ ಪಿಕ್ ಮಾಡಿ ಯಾರ ಎಲ್ಪು ಇಲ್ದಂಗೆ ಅವರೇ ಮಾಡಬೇಕು ಒಬ್ಬರೇ. ಈ ಥರ ಇರುತ್ತೆ ಹೇರ್ ಎಕ್ಸಾಮು. ಈಗ ಬನ್ನಿ ನಮ್ಮ ಸ್ಟೂಡೆಂಟ್ಸ್ದು ವರ್ಕ್ ಸ್ಟಾರ್ಟ್ ಆಗಿದೆ. ನೋಡೋಣ ಹೇಗಿರುತ್ತೆ ಫೈನಲ್ ಔಟ್ಪುಟ್ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಹಾಗೆ ನನ್ನ ವೀಡಿಯೋನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಮ್ಮ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ವೀಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ಕೂಡ ತಿಳಿಸ್ಬೋದು. ನೀವು ಮಾಡೋವಂಥ ಕಮೆಂಟ್ ಮತ್ತು ಲೈಕ್ಸ್ ನಮಗೆ ಮತ್ತೊಂದು ಒಳ್ಳೆ ವೀಡಿಯೋಸ್ನ ಮಾಡೋದಕ್ಕೆ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ ಮತ್ತು ಸಪೋರ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ನಮಗೂ ಕೂಡ ಇಷ್ಟು ಜನ ನಮ್ಮ ವಿಡಿಯೋನ ಇಷ್ಟಪಡ್ತಿದ್ದಾರೆ ಅಂದ್ಬಿಟ್ಟು ಇನ್ನೂ ಚೆನ್ನಾಗಿ ವಿಡಿಯೋ ಮಾಡಬೇಕು ಅಂತ ಇಂಟ್ರೆಸ್ಟ್ ಬರುತ್ತೆ. ನೋಡ್ಬೋದು ಈಗ ಫೈನಲ್ ಔಟ್ಪುಟ್ ಹೇಗೆ ಬಂದಿದೆ ನಮ್ಮ ಸ್ಟೂಡೆಂಟ್ಸ್ ವರ್ಕ್ ಅಂತ. ತುಂಬಾ ಚೆನ್ನಾಗಿ ಮಾಡಿದರು. ಇವರೇ ಬೆಸ್ಟ್ ಅವರೇ ಬೆಸ್ಟ್ ಅಂತ ಏನಿಲ್ಲ, ಪ್ರತಿಯೊಬ್ಬರು ಕೂಡ ಒಂದೊಂದು ಥರ ಡಿಫ್ರೆಂಟಾಗಿ ಫೈನಲ್ ಔಟ್ಪುಟ್ ಚೆನ್ನಾಗಿ ಬರಬೇಕಂತ ತುಂಬಾ ಇಂಟ್ರೆಸ್ಟಿಂಗಾಗಿ ಮಾಡಿದರು. ನೋಡ್ಬೋದು ನೀವೇ ಹೇಗಿದೆ ಅಂತ. ನನಗಂತೂ ತುಂಬಾ ಖುಷಿ ಆಯಿತು. ಇವತ್ತು ಎಕ್ಸಾಮ್ ಡೇಯಲ್ಲಿ ಎಲ್ಲರೂ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿ ಮುಗಿಸಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಡೇ ಶಾಪ್ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಗ್ಲಾಸ್ ಡೋರ್ ಆಗಿರೋದ್ರಿಂದ ಪ್ರತಿದಿನ ಒರೆಸಿದ್ರೂ ಕೂಡ ಸ್ವಲ್ಪ ಧೂಳೆಲ್ಲ ಕಾಣಿಸ್ತಾನೆ ಇರುತ್ತೆ. ಆದರೆ ಮೊದಲು ಇತ್ತಲ್ಲ ನಮ್ಮದು ಶಾಪ್, ಅದಕ್ಕಿಂತ ಇಲ್ಲಿ ಬೆಟರ್ ಅಂತ ಹೇಳ್ಬೋದು. ಅದು ರೋಡ್ ಸೈಡಲ್ಲೇ ಇತ್ತು, ಸ್ವಲ್ಪ ಕಷ್ಟ ಆಗ್ತಿತ್ತು. ಪ್ರತಿದಿನ ವೆಹಿಕಲ್ದೆಲ್ಲ ಜಾಸ್ತಿ ಓಡಾಡ್ತಿತ್ತು, ಧೂಳು ಸಿಕ್ಕಾಬಟ್ಟೆ ಬರ್ತಿತ್ತು. ಬಟ್ ಈಗ ಸ್ವಲ್ಪ ಅದು ಅವಾಯ್ಡ್ ಆಗಿದೆ ಮತ್ತು ಪೀಸ್ಫುಲ್ಲಾಗಿದೆ ಅಂತಲೇ ಹೇಳ್ಬೋದು ಈ ಒಂದು ಶಾಪ್ ಟೂರ್ ಮಾಡಿ ಅಂತ ಕೂಡ ಸ್ಟಾರ್ಟಿಂಗಲ್ಲಿ ಕೇಳಿದ್ರಿ. ಇನ್ನೂ ಸ್ವಲ್ಪ ಹೊಸ ಐಟಮ್ಸ್ ಎಲ್ಲ ಆ್ಯಡ್ ಆನ್ ಮಾಡೋದಿದೆ. ಇನ್ನೂ ಸ್ವಲ್ಪ ಚಿಕ್ಕ ಪುಟ್ಟ ಎಲ್ಲ ಸೆಟಪ್ ಮಾಡೋದಿದೆ. ಅದೆಲ್ಲ ಆದಮೇಲೆ ಶಾಪ್ ಟೂರ್ನ ಮಾಡ್ತೀನಿ. ಇವತ್ತು ನಮ್ಮ ದಿನ ಸ್ಟಾರ್ಟ್ ಆಗಿದ್ದು ಶಾಪೆಲ್ಲ ಕ್ಲೀನ್ ಮಾಡಿ ಮತ್ತು ಪೂಜೆ ಮಾಡಿ. ಪ್ರತಿದಿನ ಇರುತ್ತೆ, ಆದರೆ ಡೈಲಿ ವೀಡಿಯೋಸ್ನ ಮಾಡೋಕ್ಕಾಗಲ್ವಲ್ಲ, ಹಂಗಾಗಿ ಒಂದೊಂದು ದಿನ ತೋರಿಸ್ತೀನಿ ಫುಲ್ ವ್ಲಾಗ್ನ ಮಾಡಿ. ಇವತ್ತಿನ ದಿನ ಹೇಗಿತ್ತು ಅಂತ ಪೂರ್ತಿ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಶಾಪ್ ಓಪನ್ ಆದ ತಕ್ಷಣ ಕಸ್ಟಮರ್ಸ್ ಇದ್ದರು. ಇವತ್ತು ಸ್ಯಾರೀಸು ಮತ್ತು ಡ್ರೆಸ್ಸಸ್ ಎಲ್ಲ ಸೇಲ್ ಆಯಿತು. ಪ್ರತಿದಿನ ಇರ್ತಾರೆ, ಆದರೆ ಎಲ್ಲದನ್ನೂ ವಿಡಿಯೋ ಮಾಡಿಕೊಂಡು ತೋರಿಸೋಷ್ಟು ನಿಜವಾಗ್ಲೂ ಟೈಮ್ ಇಲ್ಲ. ಮತ್ತು ಅಂದ್ಕೊತಾರೆ ನೋಡಿದವರು ಕೂಡ
ಓ ಏನಪ್ಪ ಇವರು ಅದರಲ್ಲೂ ದುಡಿತಾರೆ ಇದರಲ್ಲೂ ದುಡಿತಾರೆ ಅಂತ. ದುಡಿತೀವಿ ಅಂದರೆ ನಾವು ಕೂಡ ಇನ್ವೆಸ್ಟ್ ಮಾಡಿರ್ತೀವಿ ಅಲ್ವಾ. ಒಂದು ಬಿಸ್ನೆಸ್ ಮಾಡಬೇಕಂತ ಅಂದರೆ ಅದಕ್ಕೆ ನಾವು ಸಾಲ ಮಾಡಿ ಇವ್ರ ಹತ್ರ ಮತ್ತು ಇರೋವಂಥ ಜ್ಯುವೆಲ್ಸ್ ಎಲ್ಲ ಬ್ಯಾಂಕಲ್ಲಿಟ್ಟು, ಮತ್ತು ಈಗ ನಾವೇನು ದುಡಿತಾ ಇದ್ದೀವಿ ಅದನ್ನು ಕೂಡ ಎಲ್ಲ ಒಂದು ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಿರ್ತೀವಿ. ಹಂಗಾಗಿ ದುಡಿತಾ ಇರ್ತೀವಿ. ಬಿಸ್ನೆಸ್ ಮಾಡ್ತೀವಿ ಅಂದರೆ ಸುಮ್ಮನೆ ಕೂತಿದ್ದ ಕಡೆ ಆರಾಮಾಗಿ ದುಡ್ಡು ಬರಲ್ಲ. ಅದಕ್ಕೋಸ್ಕರ ನಾವು ತುಂಬಾ ಎಫರ್ಟ್ನ ಹಾಕಬೇಕಾಗುತ್ತೆ. ಆದರೆ ನೋಡೋರಿಗೆ ನಮ್ಮ ಎಫರ್ಟ್ ಕಾಣಿಸಲ್ಲ, ನಾವು ದುಡಿತಿದ್ದೀವಿ ಅನ್ನೋದು ಮಾತ್ರನೇ ಕಾಣಿಸುತ್ತೆ. ಅದು ಏನು ಮಾಡೋಕ್ಕಾಗಲ್ಲ. ಇವಾಗಂತೂ ಅದೇ ಥರ ಆಗಿಬಿಟ್ಟಿದೆ ನೋಡೋರ ದೃಷ್ಟಿ. ನಾವು ಮಾಡೋವಂಥ ಕೆಲಸ ಕರೆಕ್ಟಾಗಿದ್ದರೆ ಮತ್ತು ದೇವರ ಆಶೀರ್ವಾದ ಇದ್ದರೆ ಎಲ್ಲರೂ ಕೂಡ ಸಕ್ಸಸ್ ಆಗ್ಬೋದು. ನಿಮಗೂ ಕೂಡ ಏನಾದರೂ ಮಾಡಬೇಕು ಜೀವನದಲ್ಲಿ ಅಂತ ಆಸೆ ಇದ್ದರೆ ಸ್ವಲ್ಪ ಕಷ್ಟಪಡಲೇಬೇಕಾಗುತ್ತೆ. ಮುಂದೆ ಒಳ್ಳೆಯ ದಿನಗಳು ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈಗ ನಾನು ಬಿಸ್ನೆಸ್ ರನ್ ಮಾಡ್ತೀನಿ ಅಂದರೆ ಒಂದು ಸಲ ಬಂಡವಾಳ ಹಾಕ್ಬಿಟ್ಟು ಆರಾಮಾಗಿ ಕೂತ್ಕೊಂಡು ನಡ್ಸ್ಕೊಂಡು ಹೋಗೋಕ್ಕಾಗಲ್ಲ. ಪ್ರತಿದಿನ ಹೊಸ ಹೊಸ ಐಟಮ್ಗಳು ತರ್ತಾ ಇರಬೇಕು, ತೋರಿಸ್ತಾ ಇರಬೇಕು ಜನಗಳಿಗೆ. ಅದನ್ನು ತಂದು ಇಟ್ಕೊಳ್ಳೋದಲ್ದೇ ಅದನ್ನು ಸೇಲ್ ಮಾಡಬೇಕು. ಈಗ ನನ್ನ ಒಂದು ಮೇಕಪ್ ಕಿಟ್ಟಿಗೆ ಆ್ಯಡ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದಷ್ಟು ಐಟಮ್ಸ್ನ ತರಿಸಿದ್ದೆ. ಅದನ್ನೀಗ ಅನ್ಪ್ಯಾಕ್ ಮಾಡ್ತಾಯಿದ್ದೀನಿ. ಮತ್ತು ಅದಕ್ಕಿಂತ ಮುಂಚೆ ತೋರಿಸಿದ್ದು ನೆಕ್ಸ್ಟ್ ಈ ಬ್ಯಾಚಿಗೆ ಹೇರ್ ಕಟ್ಟಿಂಗ್ ಕ್ಲಾಸ್ ಎಲ್ಲ ಇರೋದ್ರಿಂದ ಹೇರ್ ಡಮ್ಮಿಗಳನ್ನ ತರಿಸಿದ್ದೆ. ಅದಕ್ಕೆಲ್ಲ ನಾವು ಇನ್ವೆಸ್ಟ್ ಮಾಡಲೇಬೇಕಾಗುತ್ತೆ. ದುಡ್ದಿದ್ದನ್ನೆಲ್ಲ ನಾವು ಇಟ್ಕೊತೀವಿ ಅಂತ ಹೇಳೋಕ್ಕೆ ಆಗಲ್ಲ. ನಾವು ಎಷ್ಟು ಅರ್ನ್ ಮಾಡ್ತೀವೋ ಅದರಲ್ಲಿ ಅರ್ಧದಷ್ಟು ಇನ್ವೆಸ್ಟ್ ಮಾಡಲೇಬೇಕಾಗುತ್ತೆ. ಒಂದಷ್ಟು ಐಟಮ್ಸ್ಗಳೆಲ್ಲ ಬೇಕಿತ್ತು, ಯಾಕಂದರೆ ಮೇಕಪ್ ಆರ್ಡರ್ಗಳೆಲ್ಲ ಇರೋದ್ರಿಂದ ಹೊಸ ಹೊಸ ಐಟಮ್ಸ್ಗಳನ್ನ ಆ್ಯಡ್ ಮಾಡ್ತಿರಬೇಕು. ಮತ್ತು ಕೆಲವೊಂದೆಲ್ಲ ಖಾಲಿ ಆಗ್ತಾ ಇರುತ್ತೆ, ಅದನ್ನೆಲ್ಲ ಮತ್ತೆ ನಾವು ರೀಸ್ಟಾಕ್ ಮಾಡಿ ನಮ್ಮ ಒಂದು ವ್ಯಾನಿಟಿಗೆ ಫಿಲ್ ಮಾಡ್ಕೊತಿರ್ಬೇಕು. ನಮಗೆ ಹೋಗಿ ತರೋ ಅಷ್ಟು ಟೈಮ್ ಇರಲಿಲ್ಲ, ಹಂಗಾಗಿ ನೈಕಾದಿಂದನೇ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೆ. ಮೇಕಪ್ ಪ್ರಾಡಕ್ಟ್ಸ್ ಏನಾದ್ರು ತಗೋತೀರಾ ಅಂದರೆ ಆದಷ್ಟು ಬೆಟರ್ ನೈಕಾ ಅಂತಲೇ ಹೇಳ್ಬೋದು. ಫಸ್ಟ್ ಕ್ವಾಲಿಟಿಯಲ್ಲಿ ಪ್ರಾಡಕ್ಟ್ಸ್ ಸಿಗುತ್ತೆ. ಯಾವುದೇ ರೀತಿ ಕಾಪಿ ಪ್ರಾಡಕ್ಟು, ಮೋಸ ಆ ಥರದ್ದೆಲ್ಲ ಏನೂ ಆಗೋಲ್ಲ. ಮತ್ತು ತುಂಬಾ ಸೇಫಾಗಿ ಕಳಿಸ್ಕೊಡ್ತಾರೆ. ಯಾವ ಒಂದು ಪ್ರಾಡಕ್ಟ್ ಕೂಡ ಡ್ಯಾಮೇಜ್ ಕೂಡ ಆಗೋಲ್ಲ. ಹಾಗಾಗಿ ಆದಷ್ಟು ನಾನು ಆಗಿಲ್ಲ ಅಂತ ಅಂದರೆ ಈ ಥರ ಆನ್ಲೈನಲ್ಲೇ ತರಿಸ್ಕೊಂಡಿರ್ತೀನಿ. ಅಂದರೆ ಫಸ್ಟ್ ಟೈಮ್ ತಗೋತಿದ್ದೀರಾ ಅಂದರೆ ಆನ್ಲೈನಲ್ಲಿ ಕಷ್ಟ ಆಗುತ್ತೆ. ಶೇಡ್ಗಳೆಲ್ಲ ಡಿಫ್ರೆಂಟಾಗಿ ಬರೋದು ಆ ಥರ ಅನಿಸುತ್ತೆ. ಕೆಲವೊಂದು ಫೋಟೋದಲ್ಲಿ ನೋಡೋಕ್ಕೂ ಡೈರೆಕ್ಟಾಗಿ ನೋಡೋಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಆಲ್ರೆಡಿ ನೀವು ಯೂಸ್ ಮಾಡಿರೋ ಅಂಥ ಪ್ರಾಡಕ್ಟು ಅದ್ರ ಬಗ್ಗೆ ನಿಮಗೆ ಗೊತ್ತಿದೆ ಅಂದರೆ ಅದನ್ನು ಮಾತ್ರ ಆನ್ಲೈನಲ್ಲಿ ಪರ್ಚೇಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅನ್ಪ್ಯಾಕಿಂಗ್ ಮಾಡಿದ್ದಾಯಿತು. ಮತ್ತು ಇವಾಗ ನಮ್ಮ ಸ್ಟೂಡೆಂಟ್ಸು ಸ್ಯಾರಿ ಪ್ರಾಕ್ಟೀಸ್ ಮಾಡ್ತಿದ್ರು, ಅದಕ್ಕೆ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿ. ಮತ್ತು ಇವತ್ತು ಕಸ್ಟಮರ್ಸ್ ಇದ್ದರು. ಈ ವೀಕೆಂಡಲ್ಲಿ ಮೇಕಪ್ ಇದೆ. ಅವರೆಲ್ಲ ಈಗೊಂದು 2 to 3 days ಫುಲ್ಲು ಮೇಕಪ್ಪು, ಮೇಕಪ್ ಅಲ್ಲ, ಫೇಶಿಯಲು, ವ್ಯಾಕ್ಸು, ಪೆಡಿಕ್ಯೂರು, ಹೇರ್ ಕಟ್, ಐಬ್ರೋ ಈ ಥರದಕ್ಕೆಲ್ಲ ಬಂದಿದ್ದರು. ಆಲ್ಮೋಸ್ಟ್ ನಮ್ಮ ಹತ್ರ ಎಲ್ಲ ಪ್ಯಾಕೇಜಲ್ಲಿ ತೊಗೊತಾರೆ. ಹಂಗಾಗಿ ಅವ್ರಿಗೊಂಥರ ಕಂಫರ್ಟ್ ಫೀಲ್ ಇರುತ್ತೆ. ಹಾಗೆ ನಮಗೂ ಕೂಡ ಅಷ್ಟೇ. ನಮ್ಮ ಹತ್ರ ಎಲ್ಲ ಸರ್ವಿಸು ಸಿಗುತ್ತಲ್ಲ ಅನ್ನೋ ಒಂದು ಖುಷಿ ಕೂಡ ಇರುತ್ತೆ. ಇವತ್ತು ಅಷ್ಟೇ ಒಬ್ಬರು ಕ್ಲೈಂಟ್ ಬಂದಿದ್ದರು. ಇವರು ಅಷ್ಟೇ ಪೆಡಿಕ್ಯೂರು, ವ್ಯಾಕ್ಸು, ಫೇಶಿಯಲು ಮತ್ತು ನೈಲ್ ಆರ್ಟ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ. ಸಿಂಪಲ್ಲಾಗಿ ಕೇಳಿದ್ರು, ಅವರು ಯಾವ ರೀತಿ ಕೇಳಿದ್ರು ಅದೇ ಥರ ಮಾಡಿ ಕಳಿಸ್ಕೊಟ್ಟೆ. ಮತ್ತು ಇದು ನೆಕ್ಸ್ಟ್ ಡೇ. ಇವತ್ತು ಒಂದು ಕೊರಿಯರ್ ಪ್ಯಾಕ್ನ ಮಾಡ್ತಾಯಿದ್ದೀನಿ. ಮನೆಗೆ ಬಂದಮೇಲೆ ವಿಡಿಯೋ ಮಾಡೋ ಅಷ್ಟು ಎನರ್ಜಿ ನಿಜವಾಗ್ಲೂ ಇರಲ್ಲ. ಮನೆಗೆ ಬಂದಮೇಲೆ ಮಕ್ಕಳು, ಮನೆ ಕೆಲಸ, ಅಡುಗೆ, ಅದು ಇದು ಅಂತ ಇದ್ದೇ ಇರುತ್ತೆ. ಹಾಗಾಗಿ ಎಲ್ಲದನ್ನು ಪ್ರತಿದಿನ ನಾವು ಏನು ಮಾಡ್ತೀವಿ ಎಲ್ಲದನ್ನು ಕವರ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅರ್ಥ ಆಗುತ್ತೆ ಅಂತ ಅಂದ್ಕೊತೀನಿ ನೋಡಿದವರಿಗೆ. ತುಂಬ ಜನ ಕೇಳ್ತಾರೆ, ನಿಮಗೆ ಸುಸ್ತಾಗಲ್ವಾ, ಹೇಗೆ ಕೆಲಸ ಮಾಡ್ತೀರಾ ಇಷ್ಟೊಂದು ಅಂತ. ನನಗೆ ಕೆಲಸ ಮಾಡಿ ಯಾವತ್ತೂ ಸುಸ್ತಾಗಿಲ್ಲ. ಆದರೂ ಕೂಡ ಅದನ್ನು ನಾವು ತೋರಿಸ್ಕೊಳಕ್ಕಾಗಲ್ಲ. ಯಾಕೆ ಅಂದರೆ ನೆಕ್ಸ್ಟ್ ಕೆಲಸಗಳು ಕರೀತಾ ಇರುತ್ತೆ. ಆರಾಮಾಗಿ ಕೂತ್ಕೋಬೇಕಪ್ಪ, ಇವತ್ತು ರೆಸ್ಟ್ ಮಾಡಿಬಿಡೋಣ, ಇವತ್ತೇನು ಮಾಡೋದು ಬೇಡ ಅಂತ ಅಂದ್ಕೊಳ್ಳೋಂಗಿಲ್ವೇ ಇಲ್ಲ. ಫೋನ್ಗಳು ಬರ್ತಿರುತ್ತೆ, ಇಲ್ಲಾಂದ್ರೆ ಶಾಪಲ್ಲಿ ಯಾರಾದರೂ ಕಸ್ಟಮರ್ ಬರ್ತಿರ್ತಾರೆ, ಏನಾದರೂ ಇದ್ದೇ ಇರುತ್ತೆ. ಇಲ್ಲ ವೀಡಿಯೋ ಎಡಿಟಿಂಗ್ ಏನಾದರೂ ಮಾಡಿ ಇವತ್ತಿನ ಮುಗಿಸ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಿರ್ತೀನಿ. ಆ ಥರ ಏನಾದರೂ ಇದ್ದೇ ಇರುತ್ತೆ. ಇವತ್ತೇನು ನನಗೆ ಕೆಲಸ ಇಲ್ಲ, ಆರಾಮಾಗಿ ಇದ್ಬಿಡೋಣ ನಾನು ಅನ್ನೋ ಥರ ಇಲ್ಲವೇ ಇಲ್ಲ ನನ್ನ ದಿನ ಅಂತೂ. ಲೈಫಲ್ಲಿ ಬ್ಯುಸಿಯಾಗಿರ್ಬೇಕಂತ ನಾನು ದೇವ್ರ ಹತ್ರ ಕೇಳಿದ್ದೇನೋ ನಿಜ, ಆದರೆ ಇಷ್ಟೊಂದು ಬ್ಯುಸಿ ಆಗ್ತೀನಿ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ನಾನು ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಹಾಗೆ ನನ್ನ
ಕಸ್ಟಮರ್ಸ್ಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು. ನಮ್ಮನ್ನು ನಂಬಿ ನಮಗೆ ನೀವು ವರ್ಕ್ನ ಕೊಡ್ತಿರೋದಕ್ಕೆ ಥ್ಯಾಂಕ್ಸ್ ಹೇಳಲೇಬೇಕು. ಇವತ್ತು ಒಂದು ಕೊರಿಯರ್ ಪ್ಯಾಕ್ನ ಮಾಡ್ತಾಯಿದ್ದೀನಿ. ಬ್ಲೌಸ್ ಪೀಸು ರೀಸ್ಟಾಕ್ ಆಗಿತ್ತು. ಈ ಒಂದು ಬ್ಲೌಸ್ ಪೀಸ್ ತುಂಬಾ ಮೂವಿಂಗ್, ತುಂಬಾ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು. ಸ್ಟಾಕೇ ಸಿಗ್ತಾ ಇರಲಿಲ್ಲ. ನನಗೂ ಕೂಡ ಆರ್ಡರ್ ಕೊಟ್ಟು ತರಿಸಿದ್ದೀನಿ. ಇವಾಗ ಒಂದು 20 ಮೀಟರ್ಸ್ ತರಿಸಿದ್ದೆ. ಆಲ್ಮೋಸ್ಟ್ ಎಲ್ಲ ಖಾಲಿಯಾಗಿ ಇನ್ನೊಂದು ಸ್ವಲ್ಪ ಉಳ್ಕೊಂಡಿದೆ ಅಷ್ಟೇ. ಯಾರಿಗಾದರೂ ಬೇಕಂದರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ ಮಾಡಿ ನೀವು ಬುಕ್ ಮಾಡ್ಕೊಬೋದು. ತುಂಬಾ ಚೆನ್ನಾಗಿದೆ. ನಾನು ಮಂತ್ರಾಲಯದಲ್ಲಿ ವೇರ್ ಮಾಡಿದ್ದಂಥ ಈ ಬ್ಲೌಸು ಇಷ್ಟೊಂದು ಜನಕ್ಕೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ತುಂಬ ಜನ ಈ ಒಂದು ಬ್ಲೌಸ್ ಪೀಸ್ನ ಪರ್ಚೇಸ್ ಮಾಡಿ ನಮ್ಮ ಹತ್ರನೇ ಸ್ಟಿಚಿಂಗ್ ಕೂಡ ಮಾಡಿಸ್ಕೊಂಡಿದ್ದಾರೆ. ಬಟ್ ನಾನು ಎಲ್ಲದನ್ನು ವೀಡಿಯೋ ಮಾಡೋದಕ್ಕೆ ಹೋಗಿಲ್ಲ ಅಷ್ಟೇ. ಇವತ್ತು ಕೊರಿಯರ್ನ ಪ್ಯಾಕ್ ಮಾಡಿ ಕಳಿಸ್ಕೊಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟು ನಮ್ಮ ಸ್ಟೂಡೆಂಟ್ಸ್ ಇವತ್ತು ಮೆಹಂದಿಗೆ ಹೋಗಿದ್ರು. ಈ ಬ್ಯಾಚ್ ಪ್ರೋ ಬ್ಯಾಚ್ 8th ಅವರು ಫಸ್ಟೇ ಆಗ್ತಿದ್ರಂತೆ. ಹಂಗಾಗಿ ಅವರಿಗೆ ಇವತ್ತೊಂದು ಆರ್ಡರ್ಗೆ ಕಳಿಸಿದ್ದೆ ಬ್ರೈಡ್ಗೆ ಮೆಹಂದಿ ಹಾಕೋದಕ್ಕೆ. ಫಸ್ಟೇ ಇವರಿಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ ಮೆಹಂದಿಯಲ್ಲೆಲ್ಲ, ಹಾಗಾಗಿ ಇವತ್ತು ಕಳಿಸ್ಕೊಟ್ಟಿದ್ದೆ. ನೋಡಿ ಈ ಥರ ಬಂದಿತ್ತು. ಯಾವ ಸ್ಟೂಡೆಂಟ್ಸೇ ವರ್ಕಿಗೆ ಹೋದ್ರು ಫೈನಲಾಗಿ ಅವ್ರು ಬಂದ ಮೇಲೆ ನನಗೆ ಅವ್ರು ಮಾಡಿರೋಂಥ ವರ್ಕ್ ಫೋಟೋಸ್ ತೋರಿಸ್ಲೇಬೇಕು. ಯಾಕಂದರೆ ಏನು ಮಾಡಿದ್ದೀರಾ, ನಿಮ್ಮ ಕಸ್ಟಮರ್ಗೆ ಸ್ಯಾಟಿಸ್ಫೈ ಆಗಿದೆಯಾ ಅದನ್ನು ಇಲ್ವಾ ಅಂತ ನಾನು ಅವ್ರ ಹತ್ರ ಮಾತಾಡಬೇಕಂದ್ರೆ ಫಸ್ಟು ಅದು ಏನಾಗಿದೆ, ವರ್ಕ್ ಹೇಗೆ ಮಾಡಿದ್ದಾರೆ ಅನ್ನೋದನ್ನು ನಾನು ನೋಡಬೇಕಾಗುತ್ತೆ. ಹಂಗಾಗಿ ಈ ಥರ ಬಂದಿತ್ತು. ಇವತ್ತು ಕಾವ್ಯ ಅವ್ರ ಮನೆಗೆ ಊಟಕ್ಕೆ ಹೋಗ್ತಾ ಇದ್ದೀವಿ. ಬೀಗರೂಟ ಮಾಡಿದರು, ಸಿಂಪಲ್ಲಾಗಿ ಮಾಡ್ಕೊಂಡಿದ್ರು ಫ್ಯಾಮಿಲಿ ಮೆಂಬರ್ಸಿಗೆ ಅಷ್ಟೇ. ಹಂಗಾಗಿ ನಮ್ಮನ್ನು ಇನ್ವೈಟ್ ಮಾಡಿದರು. ಇವಾಗ ಹೊಸ ಜೋಡಿಗಳು ಹೋದ ತಕ್ಷಣ ವೆಲ್ಕಮ್ ಮಾಡಿದ್ರು. ಫುಲ್ ಟಯರ್ಡ್ ಆಗಿಬಿಟ್ಟಿದ್ರು. ನಾವು ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 4:30 ಆಗೋಗಿತ್ತು. ಕ್ಲಾಸೆಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಬಂದ್ವಿ. ಮತ್ತು ಇದು ನೆಕ್ಸ್ಟು ನಾವು ಕಾವ್ಯವ್ರ ಮದುವೆಗಿಂತ ಮುಂಚೆ ಶೂಟ್ ಮಾಡಿದಂಥ ವೀಡಿಯೋ. ಅದನ್ನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವರು ನಮ್ಮ ಕ್ಲೈಂಟು ಯಶು ಅಂದ್ಬಿಟ್ಟು ಇವತ್ತು ಇವ್ರದ್ದು ಮೆಹಂದಿ ಪ್ರೋಗ್ರಾಮ್ ನಡೀತಿದೆ. ಹಂಗಾಗಿ ಸಿಂಪಲ್ಲಾಗಿ ಮೇಕಪ್ನ ಮಾಡಿಕೊಡಿ ಅಂತ ಕೇಳಿದ್ರು. ಸಡನ್ನಾಗಿ ಕೇಳಿದ್ರು, ಸರಿ ಆಯ್ತು ಅಂದ್ಬಿಟ್ಟು ಬಂದು ಇವಾಗ ಮಾಡಿಕೊಡ್ತಾಯಿದ್ದೀನಿ. ತುಂಬಾ ಸಿಂಪಲ್ಲಾಗಿ ನ್ಯಾಚುರಲಾಗಿ ಮೇಕಪ್ ಬೇಕಂತ ಕೇಳಿದರು. ಅವ್ರು ಕೇಳಿದ ಥರನೇ ಮಾಡಿಕೊಟ್ಟೆ. ತುಂಬಾ ಚೆನ್ನಾಗಿ ಕಾಸ್ಟ್ಯೂಮು, ಜ್ಯುವೆಲ್ಸು ಮತ್ತು ಮೆಹಂದಿ ಬ್ಯಾಕ್ ಡ್ರಾಪ್ ಡಿಸೈನ್ ಎಲ್ಲ ಚೆನ್ನಾಗಿ ಮಾಡಿಸಿದ್ರು, ಡೆಕೋರೇಷನ್ ಎಲ್ಲ. ಹಂಗಾಗಿ ಈ ಒಂದು ಯಾರಿಗಾದ್ರೂ ಎಲ್ಪ್ ಆಗ್ಬೋದು ಇದು ಅಂತ ನಾನು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಲೇಟ್ ಆದರೂ ಪರವಾಗಿಲ್ಲ, ಇರಲಿ ನಮ್ಮ ಪೇಜಲ್ಲಿ. ಯಾರಾದರೂ ಈಗ ನೆಕ್ಸ್ಟ್ ಫ್ಯೂಚರಲ್ಲಿ ಮದುವೆ ಆಗೋವಂಥ ಬ್ರೈಡ್ಸ್ಗಳು ವೀಡಿಯೋ ನೋಡ್ತಾಯಿದ್ರೆ, ಇಲ್ಲ ಯಾರಾದರೂ ಇದ್ದೀರಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರಾದರೂ ಮದುವೆ ಇದೆ ಅಂದರೆ ಅವರಿಗೆ ವಿಡಿಯೋನ ಶೇರ್ ಮಾಡಿ. ನೋಡಿ ತುಂಬ ಚೆನ್ನಾಗಿ ಡೆಕೋರೇಷನ್ನ ಮಾಡಿಸಿದ್ರು. ನಂಗೆ ತುಂಬಾ ಇಷ್ಟ ಆಯಿತು. ಹಾಗೆ ಅದಕ್ಕೆ ಅವರ ಕಾಸ್ಟ್ಯೂಮು ಅಷ್ಟೇ ತುಂಬ ಚೆನ್ನಾಗಿ ಮ್ಯಾಚ್ ಮಾಡ್ಕೊಂಡಿದ್ರು. ಮೆಹಂದಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಫೋಟೋಶೂಟ್ ಕೂಡ ನಡೀತು. ಮೆಹಂದಿ ಪ್ಲೇಟ್ನು ಕೂಡ ಡೆಕೋರೇಷನ್ ಮಾಡಿ ಕೊಟ್ಟಿದ್ದೆ. ಫೈನಲಾಗಿ ನಮ್ಮ ಕ್ಲೈಂಟ್ ಹ್ಯಾಪಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಬಂತು. ನಾನು ಕೂಡ ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡೆ. ಸಿಂಪಲ್ ಮೇಕಪ್ ಆದರೂ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಿದ್ರು. ಅಲ್ಲೇ ಆನ್ ಸ್ಪಾಟಲ್ಲೇ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಎಲ್ಲ ಹೇಳ್ತಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂದ್ಬಿಟ್ಟು. ಹಾಗೆ ನೆಕ್ಸ್ಟ್ ಡೇ ಅವ್ರ ಮದುವೆ ಇತ್ತು. ಇವತ್ತು ನಮಗಿಲ್ಲಿ ನಾನ್ ಬ್ರೈಡಲ್ ವರ್ಕ್ ಇದೆ. ಆ ಬ್ರೈಡ್ಗೆ ಅವರ ಫ್ಯಾಮಿಲಿ ಮೆಂಬರ್ ಯಾರೋ ಮಾಡ್ತಿದ್ರು, ನಮಗೆ ನಾನ್ ಬ್ರೈಡಲ್ ವರ್ಕು ಬುಕ್ ಮಾಡಿದರು. ಆಲ್ಮೋಸ್ಟ್ ಒಂದು 11 ಮೆಂಬರ್ಸಿಗೆ ಮೇಕಪ್ ಇತ್ತು. 3 ಜನ ಮಕ್ಕಳು ಮತ್ತು ಮಿಕ್ದವರು ದೊಡ್ಡವರಾಗಿದ್ದರು. ಅವರಿಗೆಲ್ಲರಿಗೂ ಇವಾಗ ನಾವು ಬಂದು ಅವ್ರು ಕೇಳಿರೋ ಥರ ಮೇಕಪ್ಪು, ಹೇರ್ಸ್ಟೈಲ್, ಸ್ಯಾರಿ ಎಲ್ಲ ಮಾಡಿ ಕೊಡ್ತಾಯಿದ್ದೀವಿ. ಬ್ರೈಡ್ ವರ್ಕಿಗಿಂತ ನಾನ್ ಬ್ರೈಡಲ್ ವರ್ಕು ಸ್ವಲ್ಪ ಕಷ್ಟ ಅನಿಸುತ್ತೆ. ಯಾಕಂದರೆ ತುಂಬ ಜನ ಇದ್ದಾಗ ಎಲ್ಲರೂ ಕೂಡ ಒಂದೇ ಸಲ ಬಂದುಬಿಡ್ತಾರೆ. ನಾವು ಒಂದೇ ಸಲ ಬಂದಾಗ ನಮಗೂ ತುಂಬಾ ಕಷ್ಟ ಆಗುತ್ತೆ. ಮತ್ತು ಜಾಗಗಳು ಚಿಕ್ಕದಾಗಿತ್ತು ಅಂದರೆ ಇನ್ನೂ ಕಷ್ಟ. ಇವತ್ತು ಈ ಚೌಲ್ಟ್ರಿಯಲ್ಲಂತೂ ಸ್ವಲ್ಪ ಕಷ್ಟ ಆಯ್ತು ಅಂತಲೇ ಹೇಳ್ಬೋದು. ಮಿಷಿನ್ಸ್ ಎಲ್ಲ ಯೂಸ್ ಮಾಡೋದು ಸ್ವಲ್ಪ ಕಷ್ಟ ಆಗೋಯಿತು. ಯಾಕಂದರೆ ಅಷ್ಟು ಜನ ಇದ್ದರು. ರೂಮ್ ಸ್ವಲ್ಪ ಚಿಕ್ಕದಾಗಿತ್ತು. ಮತ್ತು ಈಗ ನಾವು ಐಟಮ್ಸ್ಗಳೆಲ್ಲ ಎತ್ಕೊಂಡು ಬೇರೆ ಕಡೆ ಎಲ್ಲ 2 ರೂಮಲ್ಲಿ ಮಾಡೋಕ್ಕೂ ಕೂಡ ಆಗಲ್ಲ. ಆದರೂ ಕಷ್ಟ ಅಂತ ನಾವು ನಮ್ಮ ಕಸ್ಟಮರ್ಸ್ ಮುಂದೆ ತೋರಿಸ್ಕೊಳಂಗಿಲ್ಲ. ಅವರಿಗೆ ಕಂಫರ್ಟಾಗಿ ನಾವು ಕೆಲಸನ ಮಾಡಿ ಕಳಿಸ್ಬೇಕಾಗುತ್ತೆ. ನಾವು ಚೌಟ್ರಿಯಲ್ಲಿರೋದು 2ರಿಂದ 3 ಗಂಟೆ ಟೈಮ್ ಅಷ್ಟೇ. ಅಷ್ಟರಲ್ಲೇ ನಾವು ಹಂಗಿದೆ ಹಿಂಗಿದೆ, ನಮ್ಗೆ ಅದಾಗ್ತಿಲ್ಲ ಇದಾಗ್ತಿಲ್ಲ, ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತೇಳಿ ಅವ್ರಿಗೂ ಬೇಜಾರು ಮಾಡೋಕ್ಕೆ ಇಷ್ಟ ಇಲ್ಲ ನಮಗೆ. ಹೇಗೋ ಪರವಾಗಿಲ್ಲ ಅಡ್ಜಸ್ಟ್ ಮಾಡಿಕೊಂಡು ಫೈನಲಾಗಿ ಎಲ್ಲರನ್ನೂ ರೆಡಿ ಮಾಡಿ ಹೊರಗಡೆ ಕಳಿಸ್ತಾ ಇದ್ದೀವಿ.
ಅವ್ರು ಖುಷಿಯಾಗಿ ಹೊರಗಡೆ ಹೋಗ್ತಾರಲ್ಲ, ಅದ್ರ ಮುಂದೆ ನಮ್ಮ ಕಷ್ಟ ನಮಗೆ ಏನೂ ಅಲ್ಲ ಅಂತ ಅನಿಸುತ್ತೆ. ಎಲ್ಲರನ್ನೂ ರೆಡಿ ಮಾಡಿ ಕಳಿಸಿ ನಾವು ರಿಟರ್ನ್ ಬಂದ್ವಿ ನಮ್ಮ ಮನೆ ಕಡೆ. ಮತ್ತು ಮಾರ್ನಿಂಗು ಕೂಡ ಬೇಕು ಅಂತ ನೈಟ್ 3 ಗಂಟೆಯಲ್ಲಿ ಮೆಸೇಜ್ ಮಾಡಿದ್ರು. ಒನ್ ಟೈಮ್ ಸಾಕಂತ ಹೇಳಿದರು. ಮತ್ತು ನೈಟ್ ಎಲ್ಲರೂ ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ ಎಲ್ಲ ಹೇಳಿದ್ರಂತೆ. ಸರಿ ಆಯ್ತು ಅಂದ್ಬಿಟ್ಟು ಮಾರ್ನಿಂಗು ಹೋಗಿ ಮಾಡಿಕೊಡೋಣ ಅಂದ್ಬಿಟ್ಟು ನಮ್ಮ ಸ್ಟೂಡೆಂಟ್ಸ್ನೆಲ್ಲ ಎಬ್ಬರಿಸ್ಕೊಂಡು ಇವಾಗ ಬಂದು ಟೀಮಲ್ಲಿ ನಾವು ವರ್ಕ್ನ ಮಾಡ್ತಾಯಿದ್ದೀವಿ. ಫ್ಯಾಮಿಲಿ ಮೆಂಬರ್ಸ್ ಆಗಿದ್ದರು ಎಲ್ಲರೂ ಕೂಡ. ಅವ್ರ ಕಡೆಯಿಂದ ಒಳ್ಳೆ ರಿವ್ಯೂ ಸಿಕ್ತು. ನನಗೆ ಮೇಕಪ್ ಮಾಡುವಾಗ ಎಲ್ಲ ಹೇಳ್ತಾಯಿದ್ರು, ಬಟ್ ವೀಡಿಯೋ ಮಾಡ್ಕೊಳ್ಳೋ ಅಷ್ಟರಲ್ಲಿ ಟೈಮ್ ಇರಲಿಲ್ಲ. ಮತ್ತು ಒಬ್ಬರಿಗೆ ಮೇಕಪ್ ಮಾಡುವಾಗ ಬ್ಯಾಕ್ಗ್ರೌಂಡಲ್ಲಿ ಒಬ್ರಿಗೆ ಸ್ಯಾರಿ ಏನಾದರೂ ಹಾಕ್ತಿರ್ತಾರೆ, ಅದೆಲ್ಲ ಕೂಡ ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಆ ಟೈಮಲ್ಲಿ. ಹಂಗಾಗಿ ಅದು ಸ್ವಲ್ಪ ಮಿಸ್ ಆಯಿತು. ಬಟ್ ಎಲ್ಲರೂ ಕೂಡ ಇಷ್ಟಪಟ್ಟರು ನಮ್ಮ ವರ್ಕ್ನ. ಹಾಗೆ ಈ ಫ್ಯಾಮಿಲಿ ಒಬ್ಬರು ಈಗ ಹೋಗ್ತಿದ್ದಾರಲ್ಲ, ಅವರು ನನ್ನ ಫ್ರೆಂಡ್ ಆಗಿದ್ದರು. ನಾನು ಸ್ಕೂಲಲ್ಲಿ ವರ್ಕ್ ಮಾಡಬೇಕಾದ್ರೆ ನನ್ನ ಕೊಲೀಗ್ ಆಗಿದ್ದರು. ಅವರು ಕೂಡ ಇವತ್ತು ವರ್ಕ್ ಮಾಡಿಕೊಟ್ಟಿದ್ದು ಖುಷಿ ಆಯಿತು. ಅವ್ರಿಗೆ ಅವ್ರ ಮಕ್ಕಳು ಕೂಡ ಇಬ್ಬರು ಇದ್ದರು. ಅವ್ರಿಗೂ ಕೂಡ ಮೇಕಪ್ ಹೇರ್ ಸ್ಟೈಲ್ ಎಲ್ಲ ಮಾಡಿ ಕೊಟ್ಟಿದ್ವಿ. ಅಲ್ಲಿ ವರ್ಕ್ನ ಮುಗಿಸ್ಕೊಂಡು ಇವಾಗ ನಾವು ಮತ್ತೆ ಹೊರಗಡೆ ಬರ್ತಿದ್ದೀವಿ. ಮಾರ್ನಿಂಗ್ ಒಂದು ಸ್ವಲ್ಪ ಜನದ್ದು ಫೋಟೋ ವೀಡಿಯೋ ತೆಗಿಯೋಕ್ಕೆ ಕಷ್ಟ ಆಯಿತು, ಮಿಸ್ ಆಗೋದ್ರು. ಯಾಕಂದರೆ ಶಾಸ್ತ್ರಕ್ಕೆ ಹೋಗಬೇಕು ಅಂದ್ಬಿಟ್ಟು ಸ್ವಲ್ಪ ಅರ್ಜೆಂಟಲ್ಲಿ ಹೊರಟೋದ್ರು. ಈಗ ಅಲ್ಲಿಂದ ನಾವು ಇವಾಗ ಹೋಗ್ತಾ ಇರೋದು ಇಲ್ಲೇ ಕುಣಿಗಲ್ಲಿಂದ ಒಂದು 10 ಕಿಲೋಮೀಟರ್ಸ್ ನಿಯರು ಒಂದು ಸೀಮಂತ ಮೇಕಪ್ ಇತ್ತು, ಅಲ್ಲಿಗೆ ಬಂದಿದ್ದೀವಿ. ನಾನು ಮತ್ತು ನನ್ನ ಸ್ಟೂಡೆಂಟ್ ಇಬ್ಬರೂ. ಮನೆಯವ್ರು ಸ್ವಲ್ಪ ಬ್ಯುಸಿ ಇದ್ರು ಇವತ್ತು, ಹಂಗಾಗಿ ನಮ್ಮ ಸ್ಟೂಡೆಂಟ್ ಜೊತೆಯಲ್ಲೇ ನಾವು ಬೈಕಲ್ಲಿ ಬಂದ್ವಿ. ಇವರು ಬಂದು ನಮ್ಮ ಕ್ಲೈಂಟ್ ಸ್ನೇಹ ಅಂತ. 1 ವರ್ಷದ ಹಿಂದೆ ಇವರ ಪ್ರೀ ವೆಡ್ಡಿಂಗು, ಎಂಗೇಜ್ಮೆಂಟು, ಮದುವೆ ಮತ್ತು ಬೀಗ್ರೂಟಕ್ಕೆ ಮೇಕಪ್ನ ಮಾಡಿಕೊಟ್ಟಿದ್ದೆ. ಇವತ್ತು ಅವರು ನಮಗೆ ಸೀಮಂತಕ್ಕೆ ಮೇಕಪ್ ಮಾಡೋದಕ್ಕೆ ಕರೆದಿದ್ರು. ತುಂಬಾ ಖುಷಿ ಆಗ್ತಿದೆ. ಒಬ್ಬರು ಕ್ಲೈಂಟ್ ಜೊತೆ ಇಷ್ಟು ಇವೆಂಟಲ್ಲಿ ನಾವು ಭಾಗಿಯಾಗ್ತೀವಿ ಅಂದರೆ ಅದಕ್ಕಿಂತ ಖುಷಿ ಇನ್ನೇನಿದೆ ಅಲ್ವಾ. ಕೆಲವ್ರಿಗೆಲ್ಲ ಒಂದು ಸಲ ವರ್ಕ್ ಮಾಡೋದು ಅಂತಂದರೆ ಮತ್ತೊಂದು ಸಲ ಕೆಲಸಗಳು ಸಿಗೋದೇ ಕಷ್ಟ ಒಬ್ಬರು ಕಡೆಯಿಂದ. ಯಾಕಂದರೆ ಅವರಿಗೆ ನಮ್ಮ ವರ್ಕ್ ಇಷ್ಟ ಆಗಿದರೆ ಮಾತ್ರನೇ ಅವರು ಮತ್ತೊಂದು ಸಲ ನಮಗೆ ಕೆಲಸನ ಕೊಡೋದು. ಅಂಥದ್ರಲ್ಲಿ ಇವರೊಬ್ಬರು ನಮ್ಮ ಕ್ಲೈಂಟ್ ಇಡೀ ಇವರ ಫ್ಯಾಮಿಲಿ ಪ್ಯಾಕೇಜ್ ಪೂರ್ತಿ ಇವರ ಏನೇನು ಸ್ಪೆಷಲ್ ಇವೆಂಟ್ ಇತ್ತು ಇವ್ರದ್ದು ಎಲ್ಲದೂ ಕೂಡ ನಮಗೆ ಕೊಟ್ಟಿದ್ದಾರೆ. ನಮ್ಮ ಮೇಲೆ ಅಷ್ಟು ನಂಬಿಕೆ ಇಟ್ಟು ಕೊಟ್ಟಿದ್ದಕ್ಕೆ ನಾವು ಅದನ್ನು ಉಳಿಸ್ಕೊಂಡು ಇವತ್ತು ಅವರ ಫ್ಯಾಮಿಲಿಯಲ್ಲಿ ನಡೀತಿರೋ ಅಂಥ ಅವರ ಒಂದು ಸೀಮಂತ ಫಂಕ್ಷನ್ಗೆ ಮೇಕಪ್ನ ಮಾಡಿಕೊಟ್ಟಿದ್ದೆ. ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ರು. ನನಗಂತೂ ತುಂಬಾ ಖುಷಿ ಆಯಿತು. ಹಾಗೆ ಅವ್ರ ಕಡೆಯಿಂದ ಒಂದು ರಿವ್ಯೂ ಕೂಡ ಬಂತು, ಅದನ್ನು ಕೂಡ ನಾನು ಅವರು ಸ್ಟೋರಿಗೆ ಹಾಕ್ಕೊಂಡಿದ್ರು, ಅದನ್ನು ಕೂಡ ಶೇರ್ ಮಾಡ್ತೀನಿ. ಇದಕ್ಕಿಂತ ಖುಷಿ ವಿಷಯ ಇನ್ನೇನಿದೆ ಅಲ್ವಾ. ನೋಡಿ, ಅವರ ಎಲ್ಲ ಎಂಗೇಜ್ಮೆಂಟು, ಪ್ರೀ ವೆಡ್ಡಿಂಗ್, ವೆಡ್ಡಿಂಗ್ ಮುಹೂರ್ತದ್ದು, ಬೀಗ್ರೂಟದ್ದು, ಇವಾಗ ಸೀಮಂತದ್ದು ಎಲ್ಲ ಫೋಟೋಸ್ನು ಕೊಲೇಜ್ ಮಾಡಿ ಸ್ಟೋರಿಯಲ್ಲಿ ಮೆನ್ಷನ್ ಮಾಡಿದರು. ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಈ ಥರ ಕ್ಲೈಂಟ್ ಜೊತೆ ವರ್ಕ್ ಮಾಡಿ. ಸ್ನೇಹ ಈ ಥರ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ನಿಮಗೆ. ಹಾಗೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಮತ್ತೊಂದು ಒಳ್ಳೆ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.